ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಮತ್ತೊಂದು ದಿನದಲ್ಲಿ ನಮ್ಮ ಯೇಸುವಿನ ಮಾತುಗಳನ್ನು ಕೇಳೋಣ ಬನ್ನಿ. ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕೆ ವಂದನೆಗಳು ದೇವರೇ. ಎಷ್ಟು ಬೇಗನೆ ದಿನಗಳು ಕಳೆಯುತ್ತಾ ಇವೆ. ಪ್ರತಿದಿನ ನಿಮ್ಮ ಕೃಪೆಯಲ್ಲಿ ಭದ್ರಪಡಿಸಲ್ಪಡುವುದಕ್ಕೂ, ಪ್ರತಿದಿನ ನಿಮ್ಮ ದಿವ್ಯದಾನಗಳಿಂದ ತುಂಬಲ್ಪಡುವುದಕ್ಕೂ, ನಿಮ್ಮ ಸಾಕ್ಷಿಗಳಾಗಿ ಬದುಕಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಕಳೆದ ರಾತ್ರಿ ಪ್ರಶಾಂತವಾಗಿ ನಿದ್ರೆ ಮಾಡಿ ಎದ್ದಿದ್ದೀರಾ? ಇಲ್ಲವೇ ನಿದ್ದೆ ಮೊಬ್ಬಲಿದ್ದೀರಾ? ಕಳವಳಗೊಳ್ಳುತ್ತಾ ಇದ್ದೀರಾ? ಕನಸು ಕಾಣುತ್ತಾ ಇದ್ದೀರಾ? ಯಾವನ ಮನಸ್ಸು ನನ್ನ ಮೇಲೆ ಆತುಕೊಳ್ಳುವುದೋ ಅವನನ್ನು ಪೂರ್ಣ ಶಾಂತನಾಗಿ ಮಾಡುವೆನು ಎಂಬುದಾಗಿ ಕರ್ತನು ಹೇಳಿದ ಪ್ರಕಾರ ನಮ್ಮ ಭಾರಗಳೆಲ್ಲ ಆತನ ಮೇಲೆ ಹಾಕುವುದಾದರೆ ಗಾಢ ನಿದ್ರೆ ಮಾಡ್ತೇವೆ, ಚೆನ್ನಾಗಿ ನಿದ್ರೆ ಮಾಡ್ತೇವೆ, ಸಂತೋಷದಿಂದ ಎದ್ದೇಳುತ್ತೇವೆ. ಇಲ್ಲವಾದರೆ ನಾವು ಎದುರಿಸುತ್ತಿರುವ ಬಾಧೆಗಳ ಬಗ್ಗೆಯೇ ಯೋಚಿಸುತ್ತಾ ರಾತ್ರಿಯೆಲ್ಲ ಅಳತಾ ಕೂತ್ಕೊಂಡ್ರೆ ಬೆಳಗ್ಗೆ ಎದ್ದಾಗ್ಲೂ ಕೂಡ ಅದೇ ಯೋಚನೆ ಇರುತ್ತೆ ಅಲ್ಲವೇ? ದಾವೀದನ ಜೀವಿತದಲ್ಲಿ ಇಂತಹ ಅನುಭವಗಳು ಬಹಳಷ್ಟು ಇವೆ. ಒಮ್ಮೆ ನೋಡೋಣ ಬನ್ನಿ. ಕೀರ್ತನೆ 13. ಯೆಹೋವನೇ, ನೀನು ಇನ್ನೆಷ್ಟರವರೆಗೂ ನನ್ನನ್ನು ಸಂಪೂರ್ಣವಾಗಿ ಮರೆತಿರುವಿ? ಇನ್ನೆಲ್ಲಿಯ ತನಕ ನನಗೆ ವಿಮುಖನಾಗಿರುವಿ? ನಾನು ಇನ್ನೆಷ್ಟರವರೆಗೂ ಹಗಲೆಲ್ಲ ದುಃಖಕ್ರಾಂತನಾಗಿ ಆಲೋಚಿಸಿಕೊಳ್ಳುತ್ತಾ ಇರಬೇಕು? ಮನಸ್ಸಿನಲ್ಲಿರುವ ಚಿಂತೆ ತೀರುವವರೆಗೂ ಚಿಂತಿಸುತ್ತಲೇ ಇರ್ತೇವೆ, ಹೌದಲ್ಲವೇ? ಇನ್ನೆಷ್ಟು ಕಾಲ ದೇವರೇ ನಾನು ಕಾದಿರಬೇಕು? ಇನ್ನೆಷ್ಟು ಕಾಲ ದೇವರೇ ನನ್ನ ಪ್ರಾರ್ಥನೆ ಕೇಳಲಾರದೇ ಇರುತ್ತಿ? ಇನ್ನೆಷ್ಟು ಕಾಲ ದೇವರೇ ನಾನು ಚಿಂತೆಯಲ್ಲಿರಬೇಕು? ಇನ್ನೆಷ್ಟು ಕಾಲ ದೇವರೇ ನಾನು ಕಾದಿರಬೇಕು ನೀನು ಕೊಡುವ ಉತ್ತರಕ್ಕಾಗಿ? ಇನ್ನೆಷ್ಟು ದಿನಗಳವರೆಗೂ ದೇವರೇ ನಾನು ಕಾದಿರಬೇಕು ನಿನ್ನ ಸಮಾಧಾನಕ್ಕಾಗಿ? ಇನ್ನೆಷ್ಟು ಸಾರಿ ಮಾಡಬೇಕು ದೇವರೇ ಪ್ರಾರ್ಥನೆ ಎಂಬುದಾಗಿ ನಮ್ಮಲ್ಲಿ ನಾವು ಕೂಡ ಬಹಳಷ್ಟು ಸಾರಿ ಈ ರೀತಿಯಾಗಿ ಬೇಸರಗೊಳ್ತೇವೆ. ನಿಜವಾಗ್ಲೂ ಹೇಳಬೇಕಾದ್ರೆ ದೇವರು ನಮಗೆ ಬೇಗನೆ ಉತ್ತರ ಕೊಡ್ತಾ ಇಲ್ಲ ಎಂಬ ವಿಷಯ ನಾವು ಜ್ಞಾಪಕ ಮಾಡಿಕೊಳ್ಳೋದಾದರೆ, ಖಂಡಿತವಾಗಿಯೂ ದೇವರು ನಾವು ಬೇಡಿಕೊಂಡದೆಲ್ಲ ಕೊಟ್ಟೇ ಕೊಡ್ತಾರೆ. ಕೆಲವೊಂದು ವಿಷಯದಲ್ಲಿ ಕಾದಿರೋ ಅನ್ನುತ್ತಾರೆ, ಕೆಲವೊಂದನ್ನು ಬೇಡ ಅನ್ನುತ್ತಾರೆ. ತಪ್ಪದೆ ನಮ್ಮ ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರ ಬರ್ತವೆ. ಬಟ್ ತಪ್ಪಾಗೋದೆಲ್ಲಿ ಅಂದರೆ, ಯಾವ ಉತ್ತರ ದೇವರು ಕೊಟ್ಟಿದ್ದಾರೆ ಎಂದು ಗಮನಿಸೋದಿಲ್ಲ. ಆತನು ಕೊಟ್ರೆ ಉತ್ತರ ಕೊಟ್ಟಿದ್ದಾನೆ ಎಂದು ಹೇಳ್ತೇವೆ. ಇಲ್ಲವೇ ಅವುಗಳ ವಿಷಯದಲ್ಲಿ ಕಾದಿರೋ ಅಂತ ದೇವರು ಹೇಳಿದ್ರೆ ದೇವರು ಆಲಸ್ಯ ಮಾಡ್ತಿದ್ದಾರೆ ಎಂದು ಹೇಳ್ತೇವೆ. ಎಷ್ಟೇ ಕೇಳಿದ್ರೂ ಕೂಡ ನಮಗೆ ಉತ್ತರ ಸಿಗದೇ ಇರುವಾಗ ದೇವರು ಪ್ರಾರ್ಥನೆ ಕೇಳಿಲ್ಲ ಅನ್ನುತ್ತೇವೆ. ಆದರೆ ಅವು ನಮಗೆ ಅವಶ್ಯಕವಿಲ್ಲದಕ್ಕಾಗಿ, ಅವು ನಮಗೆ ಒಳ್ಳೆಯದಾಗಿಲ್ಲದಕ್ಕಾಗಿ ದೇವರು ಬೇಡ ಅನ್ನುತ್ತಾರೆ. ಆತನು ಏನು ಹೇಳಿದ್ರು ನಮ್ಮ ಒಳ್ಳೆಯದಕ್ಕಾಗಿ ತಾನೆ. ಹಾಗಾದರೆ ಬಹಳಷ್ಟು ಸಾರಿ ನಮಗೆ ಕಾದಿರು ಎಂದು ದೇವರು ಹೇಳಿದಾಗ ಕಳವಳಗೊಳ್ತೇವೆ. ತಾಳ್ಮೆ ಸಹಾಯವಿಲ್ಲದೆ ದೇವರ ಉತ್ತರ ನಾವು ಪಡೆದುಕೊಳ್ಳಲಿಕ್ಕಾಗಲ್ಲ. ಅಂದುಕೊಂಡಿದ್ದು ಅಂದುಕೊಂಡ ಕೂಡಲೇ ಜರುಗಬೇಕು ಅಂದುಕೊಳ್ಬಾರದು. ಪ್ರಾರ್ಥನೆ ಮಾಡಿದ ಮಾತ್ರಕ್ಕೆ, ದೇವರಿಗೆ ಬೇಡಿಕೊಂಡ ಮಾತ್ರಕ್ಕೆ, ಬೇಡಿಕೊಂಡ ಮರುಕ್ಷಣವೇ ಅದು ಜರುಗಬೇಕಂದುಕೊಳ್ಳೋದು ಅಜ್ಞಾನ. ಆಪತ್ಕಾಲದಲ್ಲಿ ಮೊರೆ ಇಡೀರಿ, ನಾಳೆ ಉತ್ತರ ಕೊಡ್ತೇನೆ ಅನ್ನಲ್ಲ, ತಕ್ಷಣವೇ ಬಿಡಿಸ್ತೇನೆ ಅನ್ನುತ್ತಾರೆ. ಯಾಕೆಂದರೆ ನಾವು ಆಪತ್ತಿನಲ್ಲಿ ಇರ್ತೇವೆ, ತಡ ಮಾಡಿದ್ರೆ ನಮ್ಮ ಕತೆ ಮುಗಿಯುತ್ತೆ. ಆದರೆ ಕೆಲವೊಂದನ್ನು ನೀವು ಅಂದುಕೊಂಡ ಸಮಯದಲ್ಲಿ ಮಾಡಲ್ಲ, ಆತನು ಅಂದುಕೊಂಡ ಸಮಯದಲ್ಲಿ ಮಾಡ್ತಾನೆ. ಕೆಲವೊಂದನ್ನು ಆತನು ಇರಲು ಬಿಡುತ್ತಾನೆ, ಯಾಕೆಂದರೆ ಅವು ನಮ್ಮ ಮೇಲುಗಾಗಿಯೇ ನಡೆಯುತ್ತವೆ. ನಮ್ಮ ನಂಬಿಕೆಯನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ, ನಮ್ಮ ತಾಳ್ಮೆ ಸಹನೆಯನ್ನು ಹೆಚ್ಚಿಸುವುದಕ್ಕಾಗಿ, ನಾವು ದೇವರ ಮೇಲೆ ದೃಢವಾಗಿ ನಂಬಿಕೆ ಇಟ್ಟಿದ್ದೇವೋ ಇಲ್ಲವೋ ಎಂದು ಪರೀಕ್ಷಿಸುವುದಕ್ಕಾಗಿ ದೇವರು ಅವುಗಳನ್ನು ಇಡ್ತಾರೆ. ಇನ್ನೆಷ್ಟು ಕಾಲ ದೇವರೇ, ಎಲ್ಲಿಯ ತನಕ ನೀನು ನನ್ನನ್ನು ಮರೆತಿರುವಿ? ದೇವರು ಮರೆಯುತ್ತಾರೋ? ನಮಗಿದೆ ಮರೆಯುವ ಸ್ವಭಾವ. ದೇವರು ಮರೆಯುವುದಿಲ್ಲ, ನಿಮ್ಮನ್ನು ಬಿಡುವುದಿಲ್ಲ, ಮರೆಯುವುದಿಲ್ಲ. ಆತನು ಮಾರ್ಪಡದ ದೇವರು, ಬದಲಾಗದ ದೇವರಾಗಿದ್ದಾರೆ. ಆತನು ನಮ್ಮನ್ನು ಬಹಳ ಚೆನ್ನಾಗಿ ಅರಿತ ದೇವರಾಗಿದ್ದಾರೆ. ನಾವೇ ಆತನನ್ನು ಮರೆತು ಹೋಗ್ತೇವೆ. ನಮಗೆ ಬಾಧೆಗಳು ಹೆಚ್ಚಾದಾಗ ದೇವರು ನನ್ನನ್ನು ಮರೆತು ಹೋಗಿದ್ದಾರೆ ಅಂದ್ಕೊಳ್ತೇವೆ. ಒಮ್ಮೆ ಚೆನ್ನೈನಲ್ಲಿನ ಒಂದು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಬ್ಬ ಸಹೋದರ ಓದುತ್ತಾ ಇದ್ದಂತೆ. ರಕ್ಷಿಸಲ್ಪಟ್ಟ ಒಬ್ಬ ಸಹೋದರ ಅವನನ್ನು ಒಂದು ಮೀಟಿಂಗಿಗೆ ಬಾ ಎಂದು ಕರೆದ. ಯಾವಾಗಲೂ ಚಿಂತೆಯಲ್ಲಿ ಬಾಧೆಯಲ್ಲಿ ಇರ್ತಾ ಇದ್ದೀರಿ, ಬಹಳ ಡಿಸ್ಕರೇಜ್ ಆಗಿರ್ತಾ ಇದ್ದೀರಿ, ಬನ್ನಿ ಅಂತ ಒಬ್ಬ ದೈವ ಸೇವಕರ ಬಳಿಗೆ ಕರೆದೊಯ್ದ್ರು. ಅಲ್ಲಿ ಮೀಟಿಂಗ್ ನಡೆಯುತ್ತಾ ಇತ್ತು.
ಆದರೂ ಯಾವತ್ತೂ ಕೂಡ ಎಷ್ಟು ಸಾರಿ ಕರೆದರೂ ಕೂಡ, ಅಂದರೆ ಆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸ್ಟೂಡೆಂಟ್ ಆಗಿರುವಾಗ ಯಾವತ್ತು ಕರೆದ್ರೂ ಕೂಡ ಆ ದೇವರು ನನಗೆ ಬಿಟ್ಟುಬಿಟ್ಟಿದ್ದಾರೆ, ಯವನ ಕಾಲದಲ್ಲಿ ಬಹಳ ಬಲಹೀನತೆಗಳು ಬಂದಿವೆ, ವಿದ್ಯಾಭ್ಯಾಸದಲ್ಲಿ ಮುಂದೆ ಸಾಗ್ಲಿಕ್ಕೆ ಆಗ್ತಿಲ್ಲ, ದೇವರು ಬಿಟ್ಟಿದ್ದಾರೆ ಎಂದು ಹೇಳ್ತಿರುವಾಗ, ದೇವರು ಬಿಟ್ಟಿಲ್ಲ, ನೀವು ಒಂದು ಸಾರಿ ಅಲ್ಲಿರುವ ದೇವರ ಸೇವಕರ ಬಳಿಗೆ ಅವರ ಸಂದೇಶ ಯೇಸುವಿನ ವಾಕ್ಯಗಳನ್ನು ಕೇಳಲು ಬನ್ನಿರಿ ಎಂದು ಕರೆದ. ಇವರು ಸ್ವಲ್ಪ ಲೇಟಾಗಿ ಹೋಗ್ತಾರೆ. ಅಲ್ಲಿ ಹೆಜ್ಜೆ ಇಡೋಷ್ಟೊತ್ತಿಗೆ ಆ ವೇದಿಕೆಯಿಂದ ಈ ದೈವ ಸೇವಕರು ಮಾತಾಡ್ತಾರೆ, ಯೇಸು ನಿನ್ನನ್ನು ಕೈಬಿಟ್ಟಿದ್ದಾರೆ ಅಂದ್ಕೊಳ್ತಾ ಇದೀಯಾ? ಕರೆಕ್ಟಾಗಿ ಆ ಸಹೋದರ ಏನಂದ್ಕೊಳ್ತಾ ಇದ್ದನೋ ಅದನ್ನೇ ದೇವರು ತನ್ನ ಸೇವಕನ ಮೂಲಕ ಮಾತನಾಡಿಸಿದ್ರು. ಯೇಸು ನಿನ್ನ ಕೈ ಬಿಟ್ಟಿದ್ದಾರೆ ಅಂದ್ಕೊಳ್ತಾ ಇದೀಯಾ? ಯೇಸು ನಿನ್ನ ಕೈ ಬಿಡಲಿಲ್ಲ, ನೀನೇ ಯೇಸುವಿನ ಕೈ ಬಿಟ್ಟು ಹೋಗಿದಿ. ಯಸ್, ಈ ದಿನ ನಿಮ್ಮಲ್ಲಿಯೂ ಕೂಡ ಕೆಲವರು ಯೇಸು ನನ್ನನ್ನು ಬಿಟ್ಟಿದ್ದಾರೆ, ನನ್ನ ಕೈ ಬಿಟ್ಟು ಹೊರಟು ಹೋಗಿದ್ದಾರೆ ಅಂದ್ಕೊಳ್ಬಹುದೇನೋ. ಆತನು ನಿಮ್ಮನ್ನು ಬಿಟ್ಟು ಹೋಗ್ಲಿಲ್ಲ, ಆತನು ನಿಮ್ಮನ್ನು ಮರೆತು ಹೋಗಲಿಲ್ಲ. ನೀವು ಆತನಿಗೆ ಬಹಳ ಚೆನ್ನಾಗಿ ಗೊತ್ತಿದ್ದೀರಿ. ಆತನು ನಿಮ್ಮ ಹಿಂದೆಯೇ ಇದ್ದಾನೆ, ನಿಮಗೋಸ್ಕರ ಕೈ ಚಾಚಿ ಕರೆಯುತ್ತಲೇ ಇದ್ದಾನೆ. ನೀವೇ ಆತನಿಗೆ ಮರೆತು ಹೋಗಿ ಆತನಿಗೆ ಬೆನ್ನು ತೋರಿಸಿ ನಿಮ್ಮ ಸ್ವಂತ ಮಾರ್ಗದಲ್ಲಿ ಮುಂದೆ ಸಾಗ್ತಾ ಇದ್ದೀರಿ. ನೋಡಿ, ನೀವು ಈ ಲೋಕದಲ್ಲಿ ಯಾವುದನ್ನೋ ನೋಡಿ ಅದರ ಹಿಂದೆ ಓಡುತ್ತಾ ಹೋಗ್ತಾ ಇದ್ದೀರಿ, ಆದರೆ ಯೇಸು ನಿಮ್ಮ ಹಿಂದೆ ಓಡುತ್ತಾ ಬರ್ತಿದ್ದಾರೆ. ಆದರೆ ನೀವು ಆತನನ್ನು ಕಂಡುಕೊಳ್ಬೇಕಾದ್ರೆ ನೀವು ಹಿಂದಕ್ಕೆ ತಿರುಗಬೇಕು. ಯು ಹ್ಯಾವ್ ಟು ಟರ್ನ್ ಬ್ಯಾಕ್. ರಿಪೆಂಟೆನ್ಸಿಗೆ ಮತ್ತೊಂದು ಅರ್ಥವೇನೆಂದರೆ ಪಶ್ಚಾತ್ತಾಪ ಪಡಬೇಕು. ನಾನು ಹೋಗುವ ಮಾರ್ಗವು ತಪ್ಪಾದ ಮಾರ್ಗವಾಗಿದೆ ಎಂದು. ದೇವರೇ, ನನ್ನನ್ನು ಕ್ಷಮಿಸಿರಿ ಎಂದು ನೀವು ಪಶ್ಚಾತ್ತಾಪ ಪಟ್ಟಾಗ ಯೇಸುವಿನ ಪ್ರೀತಿಯಲ್ಲಿ ನೀವು ಮುಳುಗುತ್ತೀರಿ. ಆತನ ಕೈಯಲ್ಲಿ ನೀವು ಭದ್ರವಾಗಿಡಲ್ಪಡ್ತೀರಿ. ಆ ದಾರಿ ತಪ್ಪಿ ಹೋದ ಮಗನು ತಿರುಗಿ ಬಂದಾಗ ತಂದೆ ಏನ್ ಮಾಡಿದ? ತಂದೆಯನ್ನು ಮರೆತು ಹೋಗಿ ಆರಾಮಾಗಿ ತಿರುಗಾಡಿದ. ದುಡ್ಡಿವೆ ಅಲ್ಲವೇ ಅಂದುಕೊಂಡ. ಎಲ್ಲವೂ ಮುಗಿದು ಹೋದ ನಂತರ, ಸಮಸ್ತವನ್ನು ಕಳ್ಕೊಂಡ ನಂತರ, ತಿನ್ನುವುದಕ್ಕೆ ತಿಂಡಿ ಕೂಡ ಇಲ್ಲದ ಪರಿಸ್ಥಿತಿ ಬಂದಾಗ ತಂದೆ ನೆನಪಾದ. ಆದರೆ ತಂದೆಗೆ ಮಗನು ಯಾವಾಗಲೂ ನೆನಪಲ್ಲಿದ್ದ. ತಿರುಗಿ ಬರ್ತಾನೆ ನನ್ನ ಮಗನು ಎಂಬುದಾಗಿ ಎದುರು ನೋಡುತ್ತಲೇ ಇದ್ದ. ಅದಕ್ಕೆ ಆ ಮಗನು ದೂರದಲ್ಲಿರುವಾಗಲೇ ತಂದೆ ಓಡೋಡಿ ಹೋಗಿ ಅವನ ಕೊರಳಿಗೆ ಬಿದ್ದು ಅವನಿಗೆ ಮುದ್ದಿಟ್ಟು ಒಳಗಡೆ ಕರೆದೊಯ್ದನೆಂದು ವಾಕ್ಯದಲ್ಲಿ ಓದುತ್ತೇವೆ. ಹಾಗೆಯೇ ನಮ್ಮ ಯೇಸು ನಮ್ಮ ಕಡೆಗೆ ತನ್ನ ಕೈಗಳನ್ನು ಚಾಚಿಕೊಂಡಿದ್ದಾರೆ. ನಮ್ಮನ್ನು ಅಪ್ಪಿಕೊಳ್ಳುವುದಕ್ಕಾಗಿ, ನಮ್ಮನ್ನು ಬಲಪಡಿಸುವುದಕ್ಕಾಗಿ, ನಮ್ಮನ್ನು ಸ್ವೀಕರಿಸುವುದಕ್ಕಾಗಿ, ನಮ್ಮನ್ನು ಕ್ಷಮಿಸುವುದಕ್ಕಾಗಿ ನಮ್ಮ ಯೇಸು ನಮ್ಮ ಮೇಲೆಯೇ ತನ್ನ ದೃಷ್ಟಿ ಇಟ್ಟಿದ್ದಾರೆ. ಆದರೆ ನಾವೇ ಲೋಕದ ಕಡೆಗೆ ತಿರುಗಿ ದೇವರಿಗೆ ದೂರವಾಗಿ ನಷ್ಟಗಳನ್ನು, ಕಷ್ಟಗಳನ್ನು, ಶ್ರಮೆಗಳನ್ನು, ವೇದನೆಗಳನ್ನು ತಂದುಕೊಂಡು ಮತ್ತೆ ದೇವರು ಕೈಬಿಟ್ಟಿದ್ದಾರೆ, ದೇವರು ಮರೆತು ಹೋಗಿದ್ದಾರೆಂದು ಆತನ ಮೇಲೆ ನೆಪ ಹೊರ್ತಿದ್ದೇವೆ. ಆತನು ಎಂದೆಂದಿಗೂ ಕೈ ಬಿಡುವುದಿಲ್ಲ, ಮರೆತು ಬಿಡುವುದಿಲ್ಲ. ಆತನು ನಮಗಾಗಿ ತನ್ನ ಪ್ರಾಣ ಕೊಟ್ಟಂತಹ ಕರ್ತನಾದ ಯೇಸು ಆಗಿದ್ದಾರೆ. ಇನ್ನೆಷ್ಟು ಕಾಲ ದೇವರೇ, ಇನ್ನೆಷ್ಟು ಕಾಲ ದೇವರೇ? ಯೋಸೇಫನು ಬಂದಿ ಆಳಾಗಿ ಮಾರಲ್ಪಟ್ಟಾಗ, ದೇವರೇ ನಿಮಗಾಗಿ ಬದುಕಬೇಕಂದ್ಕೊಂಡಿದ್ದೆ, ನೀವೇ ದರ್ಶನ ಕೊಟ್ಟಿದ್ರಿ. ನನ್ನ ಅಣ್ಣ ತಮ್ಮಂದಿರೆಲ್ಲರೂ ಬಂದು ನನಗೆ ಅಡ್ಡ ಬೀಳ್ತಾರೆ ಎಂದು ಹೇಳಿದ್ರಿ. ನನ್ನ ತಂದೆ ತಾಯಿ ನನ್ನ ಬಳಿಗೆ ಬಂದು ಸೇರಿಕೊಳ್ತಾರೆ ಎಂದು ಹೇಳಿದ್ರಿ. ಇನ್ನೆಷ್ಟು ಕಾಲ ದೇವರೇ ಈ ಅನ್ಯ ದೇಶದಲ್ಲಿ ನಾನು ಹೀಗಿರಬೇಕು? ಇನ್ನೆಷ್ಟು ಕಾಲ ಎಂದು ರೋಧಿಸಿರುವಂತೆ ನಮಗೆ ಗೊತ್ತಿಲ್ಲ. ಆದರೆ ನಂಬಿಕೆ ಇಟ್ಟವನಾಗಿ ವಾಗ್ದಾನಗಳು ನೆರವೇರುತ್ತವೆ ಎಂದು ನಂಬಿರುವುದರಿಂದ 13 ವರ್ಷಗಳವರೆಗೂ ಕಾದುಕೊಂಡಿರಬೇಕಾಯಿತು. 13 ವರ್ಷಗಳ ನಂತರ, ಶೋಧಿಸಲ್ಪಟ್ಟ ನಂತರ ಇಡೀ ದೇಶದಲ್ಲಿಯೇ ಉನ್ನತ ಸ್ಥಾನಕ್ಕೆ ಹೆಚ್ಚಿಸಲ್ಪಡ್ತಾನೆ. ದಾವೀದನ ಬಳಿಗೆ ಸಮುವೇಲನನ್ನು ಕಳಿಸಿ ದೇವರು ಅಭಿಷೇಕಿಸಿದ ನಂತರ ಇನ್ನೆಷ್ಟು ಕಾಲ ದೇವರೇ ಈ ಯುದ್ಧಗಳು, ಹೋರಾಟಗಳು, ಈ ಶತ್ರುಗಳು ಪ್ರಾಣ ಹಿಡಿತದಲ್ಲಿಟ್ಕೊಂಡು ಈ ರೀತಿ ಎಷ್ಟು ಕಾಲ ಓಡಾಡಬೇಕು ಎಂದು ಎಷ್ಟೋ ಸಾರಿ ದಾವೀದ ಬೇಸತ್ತು ಹೋಗಿರ್ತಾನೆ. ಅದು ಕೂಡ 13 ವರ್ಷಗಳವರೆಗೂ. ಹೆಚ್ಚು ಕಡಿಮೆ 17 ವರ್ಷ ವಯಸ್ಸಲ್ಲಿ ಅಭಿಷೇಕಿಸಲ್ಪಡ್ತಾನೆ. ಆ ನಂತರ 30 ವರ್ಷ ವಯಸ್ಸಿನಲ್ಲಿ ಯೆರೂಸಲೇಮಿನಲ್ಲಿ ಅರಸನಾಗಿ ನಂತರ ಅಭಿಷೇಕಿಸಲ್ಪಡ್ತಾನೆ. ಆದರೆ ಅಲ್ಲಿಯವರೆಗೂ ಗುರಿ ಇಲ್ಲದವನಾಗಿ, ಗಮ್ಯ ಇಲ್ಲದವನಾಗಿ, ಯಾರು ಜೊತೆ ಇಲ್ಲದವರಾಗಿ ಸ್ವಂತ ಮಾವನಿಂದಲೇ ಬೆನ್ನಟ್ಟಿಸಲ್ಪಡುತ್ತಾನೆ. ನಾನಾ ವಿಧವಾದ ಶ್ರಮೆಗಳನ್ನು, ಹೋರಾಟಗಳನ್ನು ಹೋರಾಡ್ತಾನೆ. ಹೋರಾಟದಲ್ಲಿ ಜಯ ಹೊಂದುತ್ತಾನೆ. ನಂತರ ದೇವರ ಮಾತು ನೆರವೇರುತ್ತವೆ. ಅಬ್ರಹಾಮನಿಗೂ ದೇವರು ಹೇಳ್ತಾರೆ, ಆಕಾಶದ ನಕ್ಷತ್ರದ ಹಾಗೆ
ಸಮುದ್ರದ ಮರಳಿನಂತೆ ನಿನ್ನ ಸಂತಾನ ಮಾಡುತ್ತೇನೆಂದು ದೇವರು ಹೇಳಿದಾಗ ಇನ್ನೆಷ್ಟು ಕಾಲ ದೇವರೇ, ಇನ್ನೆಷ್ಟು ಕಾಲ? ಹೆಚ್ಚು ಕಡಿಮೆ 25 ವರ್ಷ 30 ವರ್ಷಗಳವರೆಗೂ ಅಬ್ರಹಾಮ ಕಾದಿರಬೇಕಾಯಿತು. ಕಾದಿರುವವನು ಎಂದಿಗೂ ನಷ್ಟ ಹೋಗಲ್ಲ ಪ್ರಿಯರೇ. ಯೆಹೋವನಿಗೋಸ್ಕರ ಕಾದಿರುವವರು ಮೋಸ ಹೋಗಲ್ಲ, ನಷ್ಟ ಹೋಗಲ್ಲ, ನೂತನ ಬಲ ಹೊಂದಿಕೊಳ್ತಾರೆ. ಇನ್ನೆಷ್ಟು ಕಾಲ ದೇವರೇ, ಇನ್ನೆಷ್ಟು ಕಾಲ ನನಗೆ ವಿಮುಖನಾಗಿರುವಿ? ಇನ್ನೆಷ್ಟು ಕಾಲ ನನ್ನ ಮನಸ್ಸು ಚಿಂತಿಸಬೇಕು? ನನ್ನ ಹೃದಯದಲ್ಲಿ ದುಃಖಕ್ರಾಂತನಾಗಿ ಆಲೋಚಿಸಿಕೊಳ್ಳುತ್ತಾ ಇದ್ದೇನೆ. ನನ್ನ ಶತ್ರುಗಳು ಹೆಚ್ಚಿಸಲ್ಪಡ್ತಿದ್ದಾರೆ, ನನ್ನ ಸುತ್ತಲಿರುವವರು ಮುಂದಕ್ಕೆ ಸಾಗುತ್ತಿದ್ದಾರೆ, ನಾನಿಲ್ಲೇ ಉಳ್ಕೊಂಡಿದ್ದೇನೆಂಬ ದಿಗುಲು ಈ ದಿನ ಬಹಳಷ್ಟು ಜನರಿಗಿದೆ. ಪ್ರಾರ್ಥಿಸುವ ನನಗೆ ಉದ್ಯೋಗ ಸಿಗಲಿಲ್ಲ ಆದರೆ ನನ್ನ ಪಕ್ಕದವನಿಗೆ ಸಿಗ್ತಲ್ಲವೇ? ದೇವರೇ, ನಿಮ್ಮಲ್ಲಿ ನಂಬಿಕೆ ಇಟ್ಟ ನನಗೆ ಸಿಗಲಿಲ್ಲ ಪ್ರಮೋಷನ್ ಆದರೆ ನನ್ನ ಕಲೀಗಿಗೆ ಸಿಕ್ಕುತ್ತಲ್ಲವೇ ಅನ್ನುತ್ತಾರಲ್ಲವೇ? ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾ ಪರಿಶುದ್ಧ ವಿವಾಹ ನಮ್ಮ ಮಕ್ಕಳಿಗಾಗಬೇಕಂದ್ಕೊಂಡ್ರೆ ನಮ್ಮ ಮಕ್ಕಳ ಮದುವೆ ಆಗ್ತಾ ಇಲ್ಲ, ಬೇರೆಯವರ ಮಕ್ಕಳ ಮದುವೆ ಆಗ್ತಿವೆ. ಇನ್ನೆಷ್ಟು ಕಾಲ ಹೀಗೆ ದೇವರೇ, ಎಷ್ಟು ಕಾಲ ಎಂಬುದಾಗಿ ಚಿಂತೆ ಮಾಡ್ತಾ ಇದ್ದೀರಾ ಸಹೋದರಿಯರೇ? ಖಂಡಿತವಾಗಿಯೂ ತಕ್ಕ ಕಾಲದಲ್ಲಿ ಕರ್ತನು ನಿಮ್ಮೆಲ್ಲರ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡ್ತಾರೆ, ತನ್ನ ಪ್ರಣಾಳಿಕೆಯನ್ನು ನೆರವೇರಿಸುತ್ತಾರೆ. ಇದೇ ಕೀರ್ತನೆಯಲ್ಲಿ ಇನ್ನೆಷ್ಟರವರೆಗೆ ಎಂದು ಗಾಬರಿಗೊಂಡ ದಾವೀದನು 5ನೇ ವಚನ ಅಂದ್ರೆ ಕೊನೆ ವಚನಕ್ಕೆ ಬರೋಷ್ಟೊತ್ತಿಗೆ ಏನು ಹೇಳ್ತಾನೆ ನೋಡಿ. ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸವಿಟ್ಟಿದ್ದೇನೆ. ಏನನ್ನುತ್ತಾನೆ? ನಾನಾದರೂ ದೇವರ ಕೃಪೆಯಲ್ಲಿ ನಂಬಿಕೆ ಇಟ್ಟಿದ್ದೇನೆ. ಕೃಪೆಯುಳ್ಳ ದೇವರು ನನಗೆ ಅನ್ಯಾಯ ಮಾಡುವುದಿಲ್ಲ. ನನಗೆ ಯೋಗ್ಯತೆ ಇಲ್ಲದಿದ್ದರೂ, ನಾನು ಸಮರ್ಥನಾಗಿಲ್ಲದಿದ್ದರೂ, ಬೇಡಿಕೊಳ್ಳುವುದಕ್ಕೆ ನನಗೆ ಅಧಿಕಾರವಿಲ್ಲದಿದ್ದರೂ ಕೇವಲ ತನ್ನ ಕೃಪೆಯಿಂದಲೇ ನನಗೆ ಉತ್ತರ ಬರುತ್ತದೆ ಎಂಬ ನಂಬಿಕೆ ನನಗಿದೆ. ನಾನಂತೂ ಕೃಪೆಯಲ್ಲಿ ಭರವಸವಿಟ್ಟಿದ್ದೇನೆ. ನೀನು ನನ್ನನ್ನು ರಕ್ಷಿಸಿದ್ದರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು. ದೇವರೇ, ನಿಮ್ಮಲ್ಲಿ ನಾನು ಹರ್ಷಿಸುತ್ತಾ ಇದ್ದೇನೆ, ಆನಂದಗೊಳ್ಳುತ್ತಿದ್ದೇನೆ. ಯೆಹೋವನ ಉಪಕಾರಕ್ಕಾಗಿ ಆತನಿಗೆ ನಾನು ಕೀರ್ತಿಸುವೆನು ಅನ್ನುತ್ತಾನೆ. ಯೆಹೋವನು ನನಗೆ ಯಾವ ಉಪಕಾರ ಮಾಡಲಿಲ್ಲ, ಯಾವಾಗ ಮಾಡುತ್ತಿದ್ದೇವರೇ ಅಂದಂಥವನು ತನ್ನ ಪ್ರಾರ್ಥನೆ ಮುಗಿಯುವುದರೊಳಗಾಗಿ ಆತನು ಮಾಡಿದ್ದಾನೆ, ನಾನು ಆತನನ್ನು ಕೀರ್ತಿಸುವೆನು ಎಂದು ಹೇಳಿ ಮುಗಿಸಿದ. ಪ್ರತಿ ಸಾರಿ ನಾವು ಪ್ರಾರ್ಥನೆಗೆ ಕೂತ್ಕೊಂಡಾಗ ದೇವರೇ ಇದು ಅದು ಕೊಡು ಎಂದು ನಾವು ಹೇಳುವಾಗ, ನಮ್ಮ ಭಾರಗಳೆಲ್ಲ ದೇವರಿಗೆ ಹೇಳಿಕೊಂಡ ನಂತರ, ನಮ್ಮ ಅವಶ್ಯಕತೆಗಳೆಲ್ಲ ದೇವರಿಗೆ ತಿಳಿಸಿದ ನಂತರ, ದೇವರ ಸಹಾಯಕ್ಕಾಗಿ ನಾವು ಕೋರಿದಾಗ, ನೆನ್ಪಿಟ್ಕೊಳ್ಳಿರಿ, ಪ್ರಾರ್ಥನೆ ಮಾಡಿ ನೀವು ಏನೆಲ್ಲ ಬೇಡಿಕೊಳ್ಳುವಿರೋ ಅವು ನಿಮಗೆ ದೊರಕುವವು ಎಂದು ನಂಬುವುದಾದರೆ ಖಂಡಿತವಾಗಿಯೂ ನಿಮಗೆ ದೊರಕುವವು. ಪ್ರಾರ್ಥನೆಯಲ್ಲಿ ನಂಬಿಕೆಯೊಂದಿಗೆ ಬೇಡಿಕೊಳ್ಳದವನಿಗೆ ಏನೂ ದೊರಕುವುದಿಲ್ಲ. ಹಾಗಾಗಿ ನಿಜವೇ ನಿಮಗೆ ಬಾಧೆ ಇರೋದಾದರೆ, ನಿಮಗೆ ಸಂದೇಹ ಇರೋದಾದರೆ, ನಿಮಗೆ ವೇದನೆ ಇರೋದಾದರೆ, ಮೊರೆ ಏನಾದರೂ ಇಡುವುದಾದರೆ ದೇವರಿಗೆ ಹೇಳಿಕೊಳ್ಳಿರಿ. ನಿಮ್ಮ ಪರಿಸ್ಥಿತಿ ಏನೆಂದು ದೇವರ ಮುಂದೆ ಭಿನ್ನಹಾಯಿಸಿರಿ. ನಿಮ್ಮ ವಿಷಯವಾಗಿ ದೇವರಿಗೆ ಸಂಪರ್ಕಿಸಿಕೊಳ್ಳಿರಿ. ನಿಮ್ಮ ಹೃದಯ ಭಾರವನ್ನು, ಬಾಧೆನೆಲ್ಲ ದೇವರ ಮುಂದೆ ಇಡೀರಿ. ಹಾಗೆ ದೇವರ ಮುಂದೆ ಇಟ್ಟಿರುವ ಪ್ರತಿ ವಿಷಯವೂ ನೆರವೇರಿದೆ. ತಂದೆಯೇ, ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತವೇ ನೆರವೇರಲ್ಪಡಲಿ ಎಂಬ ಮಾತಿನಂತೆ ದೇವರು ನನ್ನ ಹೃದಯದ ತವಕವನ್ನೆಲ್ಲ ತೀರಿಸಿದ್ದಾರೆ. ನನ್ನ ಶ್ರಮೆಯಲ್ಲಿ ಆತನು ನನ್ನ ಸಂಗಡ ಇದ್ದು ನನ್ನನ್ನು ತಪ್ಪಿಸಿದ್ದಾರೆ. ನನಗೆ ಜಯ ಕೊಟ್ಟಿದ್ದಾರೆ. ನನ್ನನ್ನು ಬಿಡುವುದಿಲ್ಲ, ಮರೆಯುವುದಿಲ್ಲ ಎಂಬ ನಂಬಿಕೆಯೊಂದಿಗೆ, ಕರ್ತನೇ, ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿಮಗೆ ವಂದನೆಗಳು, ನಾನು ಬೇಡಿದವುಗಳನ್ನು ಕೊಟ್ಟಿದ್ದಕ್ಕಾಗಿ ವಂದನೆಗಳು ಎಂಬುದಾಗಿ ದೇವರಿಗೆ ಸ್ತುತಿಸುವುದಾದರೆ ಅದ್ಭುತವಾದ ರೀತಿಯಲ್ಲಿ ಆದರಣೆ ಹೊಂದಿಕೊಳ್ಳಬಲ್ಲೆವು. ನಾನಂತೂ ನನ್ನ ದೇವರ ಕೃಪೆಯಲ್ಲಿ ಭರವಸೆ ಇಟ್ಟಿದ್ದೇನೆ. ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸವಿಟ್ಟಿದ್ದೇನೆ. ನೀನು ನನ್ನನ್ನು ರಕ್ಷಿಸಿದ್ದರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು. ಯೆಹೋವನು ನನಗೆ ಮಹೋಪಕಾರಗಳನ್ನು ಮಾಡಿದ್ದಾನೆ, ಅದಕ್ಕಾಗಿ ನಾನು ಆತನನ್ನು ಕೀರ್ತಿಸುವೆನು. ಆಮೇನ್. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದೇವರು ನಮ್ಮ ಪ್ರಾರ್ಥನೆ ಕೇಳಿಲ್ಲವೆಂದು, ದೇವರು ನಮಗೆ ಉತ್ತರ ಕೊಟ್ಟಿಲ್ಲವೆಂದು, ದೇವರು ನಮಗೆ ಸಹಾಯ ಮಾಡಿಲ್ಲವೆಂದು ನೆಪಹೋರಿಸುವಂತಹ ಗುಣಗುಟ್ಟುವ ಮನಸ್ಸುಳ್ಳವರಾಗಿರಲಾರದೆ, ಪ್ರಾರ್ಥನೆ ಕೇಳುವ ದೇವರು ನನಗಿದ್ದಾರೆ. ನನ್ನ ವಿಜ್ಞಾಪನೆಯೆಲ್ಲ ಆತನ ಮುಂದಿಟ್ಟಿದ್ದೇನೆ. ತಕ್ಕ ಸಮಯದಲ್ಲಿ ಆತನು ನನಗೆ ಉತ್ತರ ಕೊಡುತ್ತಾನೆ. ಆತನು ನನಗೆ ಮೇಲು ಮಾಡುತ್ತಾನೆ ಹೊರತು ಕೇಡು ಮಾಡುವುದಿಲ್ಲ. ನನ್ನ ದೇವರು ಬಾಯಿದ್ದು ಮಾತಾಡದವನು, ಕಿವಿಯಿದ್ದು ಕೇಳಲಾರದವನು, ಕೈಯಿದ್ದು ಮುಟ್ಟಲಾರದವನು, ಕಣ್ಣಿದ್ದು ನೋಡಲಾರದವನು ಅಲ್ಲವೇ ಅಲ್ಲ. ಆತನು ಪ್ರಾರ್ಥನೆಗಳನ್ನು ಲಾಲಿಸುವಾತನು, ಮಹೋಪಕಾರಗಳನ್ನು ಮಾಡುವಾತನು.
ಬೇಡಿದವುಗಳಿಗಿಂತಲೂ ಊಹಿಸಿದವುಗಳಿಗಿಂತಲೂ ಅತ್ಯಧಿಕವಾದವುಗಳನ್ನು ಕೊಡುವಾತನೆಂದು ನಂಬಿ ನಮ್ಮ ಭಾರವನ್ನೆಲ್ಲ, ಕಣ್ಣೀರೆಲ್ಲ, ವೇದನೆಲ್ಲ, ನಮ್ಮ ಸಮಸ್ಯೆ ಎಲ್ಲ ನಿಮಗೆ ಹೇಳಿಕೊಳ್ಳುವ ಹಾಗೆ ನಂಬಿಕೆಯಿಂದ ಕಾದುಕೊಂಡು ಅದ್ಭುತವಾದ ಸಾಕ್ಷಿಗಳಾಗಿರುವಂತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಂಬಿ ಪ್ರಿಯರೇ, ದೇವ್ರು ಕೊಡ್ತಾರೆ. ನಿಮ್ಮ ಪ್ರಾರ್ಥನಾ ಮನವಿ ನಮಗೂ ಕೂಡ ತಿಳಿಯಪಡಿಸಿರಿ. ನಿಮ್ಮ ಪ್ರೇಸ್ ರಿಪೋರ್ಟ್ಸ್ ಕೂಡ ತಿಳಿಯಪಡಿಸಿರಿ. 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವಾದರೆ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನೀವು ಮೊದಲ ಸಾರಿ ಕಳಿಸುವುದಾದರೆ ನಿಮ್ಮ ಪಿಕ್ಚರ್ ಆಡ್ ಮಾಡಿ. ನಿಮಗಾಗಿ ಭಾರದಿಂದ ಪ್ರಾರ್ಥಿಸ್ತಿದ್ದೇವೆ. ತಪ್ಪದೇ ಕರ್ತನು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿಕೊಡಿರಿ. ದೂರ ದೇಶದಲ್ಲಿದ್ದ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸಬೇಕೆಂದು ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತಾ, ಮುಖ್ಯವಾಗಿ ಕನ್ನಡ ಆರಾಧನೆ ಇಲ್ಲದವರಿಗಾಗಿ ಪ್ರತಿದಿನ ಈ ರೀತಿ ಕನ್ನಡದಲ್ಲಿಯೇ ಈ ಒಂದು ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ಪ್ರಸಾರ ಮಾಡುತ್ತಾ ಇದ್ದೇವೆ ಹಾಗೂ ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನಿಮ್ಮ ಯೋಗಕ್ಷೇಮ ಮೇಲಿಂದ ಮೇಲೆ ನಮಗೂ ಕೂಡ ತಿಳಿಯಪಡಿಸಿರಿ. ಕರ್ತನಲ್ಲಿ ಪ್ರಿಯರೇ, ಈ ದಿನ ಶುಕ್ರವಾರವಲ್ಲವೋ? ಹಾಗಾಗಿ ಈ ಶುಕ್ರವಾರದಂದು ನಿಮ್ಮ ಸಭೆಯಲ್ಲಿ ನಡೆಯುವಂತಹ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿರಿ. ನಿಮ್ಮ ಜೊತೆ ವಿಶ್ವಾಸಿಗಳೊಂದಿಗೆ ನೀವು ಕೂಡ ಸೇರಿ ಐಕ್ಯದಿಂದ ಅವರೊಂದಿಗೆ ಪ್ರಾರ್ಥನೆ ಮಾಡುವವರಾಗಿರಿ. ಹಾಗೆ ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರು ಆದಿಸಭೆಯಲ್ಲಿ ಮಾಡಿದಂತಹ ಅದ್ಭುತವಾದ ಉತ್ತರ ಒದಗಿಸುವ ಕಾರ್ಯ ಬಯಲ್ಪಡಿಸುತ್ತಾರೆ. ಅದೇ ರೀತಿಯಾಗಿ ಕರ್ತನ ಚಿತ್ತ ಇರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.